ಈ ಬಾರಿಯ ಕೇಂದ್ರ ಬಜೆಟ್ ನಿಜಕ್ಕೂ ಕೂಡ ಎಂಎಸ್ಎಂಇ ಉದ್ಯಮಗಳಿಗೆ ಸ್ವಾಗತಾರ್ಹವಾಗಿದೆ. ವಿಶೇಷವಾಗಿ ಎಂಎಸ್ಎಂಇ ನಿಧಿ 10,000 ಕೋಟಿ ರೂಪಾಯಿಗಳನ್ನ ಮೀಸಲಿರ್ತಕ್ಕಂಥದ್ದು. ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸಸ್ ಆ ಒಂದು ಉದ್ಯಮ ಸಂಘಟನೆಗೆ ಅಥವಾ ಉದ್ಯಮಿಗಳಿಗೆ ಒಂದು ಡಿಮಾರ್ಟ್ ಟೈಪ್ ಮಾರುಕಟ್ಟೆ ವ್ಯವಸ್ಥೆ, ಮಾರ್ಕೆಟಿಂಗ್ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಹಾಗೇನೆ ವಿಶೇಷವಾಗಿ ಈ ಕಂಟೈನರ್ಸ್ನ ವಿದೇಶದಲ್ಲಿ ಎಲ್ಲ ಹೆಚ್ಚಿಗೆ ತಯಾರು ಮಾಡ್ತಾರೆ. ಕಂಟೈನರ್ಸ್ ತಯಾರು ಮಾಡೋದಕ್ಕೋಸ್ಕರನೇ ಭಾರತ ಸರ್ಕಾರ ಈ ಬಾರಿ ಕೇಂದ್ರ ಬಜೆಟ್ನಲ್ಲಿ ವಿಶೇಷ ಒತ್ತು ಕೊಟ್ಟು ಅದನ್ನು ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ತಯಾರು ಮಾಡಿ ವಿಶ್ವ ಮಾರುಕಟ್ಟೆಗೆ ಸರಬರಾಜು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಕೂಡ ಸ್ವಾಗತಾರ್ಹವಾಗಿದೆ. ಕೈಗಾರಿಕೆಗಳ ಪ್ರದೇಶಕ್ಕೆ ನಾವು ಮೂಲಭೂತ ಅಗತ್ಯತೆ ಕೊಡಬೇಕು ಅಂತ ಬಜೆಟ್ ಪೂರ್ವದಲ್ಲಿ ತಿಳಿಸಿದ್ವಿ. ಆ ಪ್ರಕಾರ ಎಲ್ಲ 200 ಕೈಗಾರಿಕಾ ಹಬ್ಗಳಿಗೆ ವಿಶೇಷವಾದ ಒಂದು ಒತ್ತು ಕೊಟ್ಟು 10,000 ಕೋಟಿ ರೂಪಾಯಿ ಮೌಲ್ಯದೊಡನೆ ಆ ಕೈಗಾರಿಕಾ ಪ್ರದೇಶನ ಜೊತೆಗೆ ಆ ಕೈಗಾರಿಕೆಗಳಲ್ಲಿರ್ತಕ್ಕಂಥ ಯಂತ್ರೋಪಕರಣನ ತಾಂತ್ರಿಕ ಉನ್ನತೀಕರಣ ಮಾಡಲಿಕ್ಕೂ ಕೂಡ ಈ ಬಾರಿ ಬಜೆಟ್ನಲ್ಲಿ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹ ಅಂಶಗಳಾಗಿದೆ. ಒಟ್ಟಾರೆ ಈ ಬಾರಿ ಎಂಎಸ್ಎಂಇ ಉದ್ಯಮ ವಲಯಕ್ಕೆ ಭರಪೂರ ಬಂಪರ್ ಬಜೆಟ್ ಕೊಟ್ಟಿದ್ದಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅಂತ ಹೇಳ್ಬೋದು.